ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಕಥೆ ಏನಪ್ಪ ಅಂದರೆ, ನಮ್ಮೂರಲ್ಲಿ 2 ಮದುವೆ ಇದೆ. ಎರಡನ್ನೂ ಅಟೆಂಡ್ ಮಾಡಬೇಕು, ನೋಡೋಣ, ಟ್ರೈ ಮಾಡ್ತೀನಿ. ಸದ್ಯಕ್ಕೆ ನಾನು ಗಾಡಿ ವಾಶ್ ಮಾಡಿ, ಅಲ್ಲಿದೆ ನೋಡಿ ನನ್ನ ಗಾಡಿ ವಾಶ್ ಮಾಡಿ ಸ್ನಾನ ಮಾಡ್ಕೊಂಡು ಇಲ್ಲಿಂದ ಹೊರಡಬೇಕು. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಸೊ ಗೈಸ್, ನೀರು ತಗೊಂಡು ಬಂದಾಯಿತು. ಇವಾಗ ಗಾಡಿ ವಾಶ್ ಮಾಡಿಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿ ಮದುವೆಗೆ ಹೊರಡಬೇಕು. ಗಾಡಿ ವಾಶ್ ಮಾಡೋಣ ಬನ್ನಿ ಇವಾಗ. ಸೊ ಗೈಸ್, ನಾನು ಗಾಡಿ ವಾಶ್ ಮಾಡಿ ಸುಮಾರು 1 ತಿಂಗಳಾಗಿತ್ತು. ನಾನು ಊರಲ್ಲಿದ್ದಾಗ 1 ವಾರಕ್ಕೊಂದು ಸಲ ವಾಶ್ ಮಾಡ್ತಿದ್ದೆ. ಇವಾಗ ಬೆಂಗಳೂರಿಗೆ ಹೋಗಿ 1 ತಿಂಗಳು 2 ತಿಂಗಳಾಗಿದ್ರೂ ಗೊತ್ತಾಗ್ತಿಲ್ಲ. ಸೊ ಗೈಸ್, ಇವಾಗ ಮದುವೆಗೆ ರೆಡಿ ಆಗಿದ್ದೀನಿ. ನನ್ನ ಔಟ್ಫಿಟ್ ಹೇಗಿದೆ ನೋಡಿ, ಇದು 1 ನಿಮಿಷ ಮಿರರಲ್ಲಿ ತೋರಿಸ್ತೀನಿ. ನನ್ನ ಔಟ್ಫಿಟ್ ಈ ಥರ ಇದೆ. ಫೈನಲಿ ಊರಿಂದ ಹೊರಟು ಇವಾಗ ಬೆಂಗಳೂರಿಗೆ ಬಂದೆ. ಟೈಮು ನಾನು ಬಂದಾಗ 6:30 ಆಗಿರ್ಬೋದು. ನಮ್ಮಮ್ಮ ನನಗೋಸ್ಕರ ಏನೋ ಮಾಡ್ತಿದ್ರು, ಏನಂತ ನೋಡೋಣ ಬನ್ನಿ. ಏನಮ್ಮ ಇದು? ಅವಲಕ್ಕಿ, ಖಾರ ಮಂಡಕ್ಕಿ. ಖಾರ ಮಂಡಕ್ಕಿ, ಅವಲಕ್ಕಿ ಒಗ್ಗರಣೆ ಅಂತ ಹೇಳೋದು. ಏನೇನು ಹಾಕ್ಬೇಕು ಗೊತ್ತಾ? ಎಣ್ಣೆ ಹಾಕ್ಬೇಕು, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಕಡಲೆ ಬೀಜ, ಹುರಿಗಡಲೆ, ಸ್ವಲ್ಪ ಚಿಲ್ಲಿ ಪೌಡು, ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿ ಆಮೇಲೆ ಅವಲಕ್ಕಿ ಹಾಕಿ ಒಗ್ಗರಣೆ ಅಷ್ಟೇ. ಚೆನ್ನಾಗಿ ಕಾಣಿಸ್ತೈತೆ ಕಣ ಮಾಡಮ್ಮ. ವಿಧಿವಶರಾಗಿದ್ದು ನಿನ್ನೆ. ಇವತ್ತು ಅಂತ್ಯ ಸಂಸ್ಕಾರ ಎಲ್ಲ ನೆರವೇರಿತು. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಕಣಿಯನಹುಂಡಿ ಅಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಅವರೊಂದು 2 ಎಕರೆ ಜಮೀನು ತಗೊಂಡಿದ್ರು. ಅಲ್ಲೇ ಒಂದು ಮನೆ ಕಟ್ಟಬೇಕು ಅಂತ ಆಸೆ ಪಟ್ಟಿದ್ರು, ಆದ್ರೆ ಅದು ಆಗಿರ್ಲಿಲ್ಲ. ಅಮ್ಮ ಬೆಳಿಗ್ಗೆಯಿಂದನೂ ಇದನ್ನೇ ತೋರಿಸ್ತಾವ್ರಲ್ವಾ? ನೆನ್ನೆ ನೈಟಿಂದನಾ? ನೆನ್ನೆಲ್ಲ ತೀರೋಗಿರೋದು ಇವರು, ಇನ್ನೂ ಮಣ್ಣು ಮಾಡಿಲ್ವಾ? 18 ಭಾಷೆಯಲ್ಲಿ ಹಾಡು ಹೇಳಿರೋದ? ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೇನಾದರೂ ಕಂಟೆಂಟ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಜನ ಏನಂತಾರೋ, ನಾನು ವೀಡಿಯೋ ಮಾಡ್ತೀರಿ ಏನಂತಾರೋ ಅಂತ ಭಯ ಆಗ್ತಿದೆ ಅಷ್ಟೇ. ಅದಕ್ಕೆ ಮಾಡೋಕ್ಕಾಗಲಿಲ್ಲ. ದಿನೇ ದಿನೇ ಧೈರ್ಯ ಜಾಸ್ತಿ ಆಗ್ತಿದೆ. ಇನ್ನು ಮುಂದೆ ಚೆನ್ನಾಗಿರೋ ವೀಡಿಯೋ ಕಂಟೆಂಟ್ ಶೂಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.